ಹೀಗಿರುವಾಗ ರಾಜಿಗೆ ಏನ್ ಮಾಡೋದಕ್ ಸಾಧ್ಯ ಹೇಳಿ? ಹೌದು ಅಣ್ಣ, ಅಮ್ಮ ಏನು ಹೇಳಿದ್ಲು ಅಂತ ಅದಕ್ಕೆ ಮೇಲೆ ಯಾಕೆ ಅನುಮಾನ ಪಡೋದು? ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ ಶಿವರಾಜು. ನಿನ್ನ ಅನುಮಾನ ನಿಜಾನೇನಮ್ಮ. ಈ ಮೂವರೇ, ಇವ್ರು 3 ಜನ ಸೇರಿ ರಾಜಲಕ್ಷ್ಮಿನೆಲ್ಲೋ ಬಚ್ಚಿಟ್ಟಿರೋದು. ಮರ್ಯಾದೆಯಿಂದ ಹೋಗಿ ಕರ್ಕೊಂಡು ಬರೋದಕ್ಕೆ ಹೇಳಿ. ಹೇಳ್ತಿರೋದು ನಿಮ್ಗೇನೆ ಕೇಳಿಸ್ತಿದ್ದೆ ತಾನೆ? ಆದ್ರೂ ಅವ್ರಿಗೆ ಇಷ್ಟು ಮರ್ಯಾದೆಯಿಂದ ಹೇಳಿದ್ರೆ ಎಲ್ಲ ಅರ್ಥ ಆಗತ್ತಣ್ಣ. ಪಾಪ ಅವಳಿಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳಲ್ವಾ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲ, ಮಾಡಿದ್ದೆಲ್ಲ ಮಾಡಿ ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನಾವ್ ಒಪ್ಕೋತೀವ? ಹೋಗಿ ರಾಜಲಕ್ಷ್ಮಿನ್ ಕರ್ಕೊಂಡ್ ಬಾ. ಲೋ ರಾಜು, ಈಗೇನ್ ಮಾಡೋದು ಇವಳನ್ನ? ಮೊದಲು ಮದುವೆ ಮಾಡೋಣ, ನಡೀರಿ. ಎಲ್ರೂ ಮದುವೆ ಮಂಟಪಕ್ಕೆ ಹೋಗೋಣ. ಅದು ಹೇಗ್ ಸಾಧ್ಯ ಅಣ್ಣ? ರಾಜಲಕ್ಷ್ಮಿ ಇಲ್ದೆ, ಅವಳು ಎಲ್ಲಿದ್ದಾಳೆ ಅಂತಾನು ಗೊತ್ತಿಲ್ದೆ ಮಂಟಪಕ್ಕೆ ಹೋಗಿ ಏನ್ ಮಾಡೋದು? ನನಗ್ ಗೊತ್ತಲ್ವಾ ರಾಜಲಕ್ಷ್ಮಿನ ಯಾರು ಬಚ್ಚಿಟ್ಟಿರೋದು ಅಂತ. ಮುಹೂರ್ತಕ್ಕೆ ಸರಿಯಾಗಿ 1 ಗಂಟೆ ಟೈಮ್ ಇದೆ. ಅಷ್ಟ್ರೊಳಗೆ ರಾಜಲಕ್ಷ್ಮಿನ ಹಸೆ ಮಣೆ ಮೇಲೆ ಕರ್ಕೊಂಡು ಬಂದು ಕೂರಿಸ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ನಡೀರಿ.